ದೂರವಾಣಿ ಕರೆಗಳಿಗೆ ಹೋಗುವುದಕ್ಕೆ ಮೊದಲು ಒಂದು ಕಡೆ 2,000 ರೂಪಾಯಿಗೆ ಜನ ಪಡೆದಾಡ್ತಾ ಇದ್ದರೆ ದೇಶದ ಮೂಲೆ ಮೂಲೆಗಳಲ್ಲೂ 21 ಕೋಟಿಗೂ ಹೆಚ್ಚು ಅಕ್ರಮ ಹಣ ಪತ್ತೆ ಆಗ್ತಾ ಇದೆ. 21 ಕೋಟಿ ಎಲ್ಲ ಸ್ಮಾಲ್. ಹೈದರಾಬಾದ್ನಲ್ಲಿ 95,18,000 ರೂಪಾಯಿ ಹೊಸ ನೋಟ್ ಸಿಕ್ಕಿದೆ. ಪ್ರಕರಣದಲ್ಲಿ ಮಹಿಳೆ ಸೇರಿ 5 ಅರೆಸ್ಟ್ ಮಾಡಲಾಗಿದೆ. ಚಿಕ್ಕಮಗಳೂರಿನ ಜಯನಗರ ಬಡಾವಣೆಯಲ್ಲಿ 46 ಲಕ್ಷಕ್ಕೂ ಅಧಿಕ ಹಣ ಪತ್ತೆಯಾಗಿದೆ. ಹಾಸನದಿಂದ ಚಿಕ್ಕಮಗಳೂರು ಕಡೆಗೆ ಬರುತ್ತಿದ್ದ ಕಾರಿನಲ್ಲಿ ಹಣ ಸಿಕ್ಕಿದೆ. 2 ವಶಕ್ಕೆ ಪಡೆಯಲಾಗಿದೆ. ಉಡುಪಿಯ ಕಾರ್ಕಳ ಬೈಲೂರಿನಲ್ಲಿ 71 ಲಕ್ಷದ ನೋಟ್ ಸಿಕ್ಕಿದೆ. ಬೆಂಗಳೂರಿನ ಆಡುಗೋಡಿ ಮಧುಬನಿ ಅಪಾರ್ಟ್ಮೆಂಟ್ನಲ್ಲಿ ಯಾವುದರಲ್ಲೋ 7 ಚಿಲ್ಲರೆ ಲಕ್ಷ ಹಣ ಸಿಕ್ಕಿದೆ. 21ನೇ ಶತಮಾನವನ್ನ ಭ್ರಷ್ಟಾಚಾರ ಮುಕ್ತ ಭಾರತ ಮಾಡೋಣ. ಭಾರಿ ಪ್ರಮಾಣದ ನಗದು ದ್ರವ್ಯ ಇರೋದ್ರಿಂದಲೇ ಭ್ರಷ್ಟಾಚಾರಕ್ಕೆ ಸೋಪಾನ ಸಿಕ್ಕಿದೆ. ಹೀಗಾಗಿ ನಗದು ರಹಿತ ಸಮಾಜ ನಿರ್ಮಿಸಿ ಬದಲಾವಣೆಗೆ ನಾಂದಿ ಹಾಡೋಣ ಅಂತ ಪ್ರಧಾನಿ ಮೋದಿ ಕರೆ ನೀಡಿದ್ದಾರೆ. ಇನ್ನು ವರ್ಷಾಂತ್ಯಕ್ಕೆ ನೋಟು ಸಮಸ್ಯೆ ತಹಬದಿಗೆ ಬರುತ್ತೆ. ಆದರೆ ಸಹಜ ಸ್ಥಿತಿಗೆ ಬರೋದಕ್ಕೆ 2-3 ತಿಂಗಳು ಆಗುತ್ತೆ. ಆದಾಗ್ಯೂ ದೀರ್ಘಾವಧಿಯಲ್ಲಿ ದೇಶದ ಅಭಿವೃದ್ಧಿಗೆ ಶರವೇಗ ಸಿಗುತ್ತೆ ಅಂತ ಅರುಣ್ ಜೇಟ್ಲಿ ಹೇಳಿದ್ದಾರೆ. ನಗದು ರಹಿತ ಸಮಾಜದ ಸೃಷ್ಟಿಯೇ ಉದ್ದೇಶ. ಕಪ್ಪು ಹಣ ಸಂಪೂರ್ಣ ಬ್ಯಾಂಕ್ಗೆ ಹರಿದು ಬರೋಲ್ಲ, ಅದರ ಅರಿವು ಇದೆ. ಆದರೆ 7 ದಶಕಗಳಿಂದ ಬಚ್ಚಿಟ್ಟ ಕಂತೆ ಖಂಡಿತ ನಿಷ್ಪ್ರಯೋಜಕವಾಗುತ್ತೆ. ರಾಜಕೀಯ ಪಕ್ಷಗಳ ಆದಾಯ ಪಾರದರ್ಶಕವಾಗುತ್ತೆಯೇ ಅಂದ್ರು. ಇದೇ ವೇಳೆ 2017ರ ಸೆಪ್ಟೆಂಬರ್ ಒಳಗೆ ಜಿಎಸ್ಟಿ ಬೇಕು, ಇಲ್ಲವಾದಲ್ಲಿ ದೇಶ ಸ್ತಬ್ಧ ಆಗುತ್ತೆ ಅಂತಲೂ ಆತಂಕ ವ್ಯಕ್ತಪಡಿಸಿದ್ರು. ರಾಜ್ಯದಲ್ಲಾಗುತ್ತಿರುವ ನಗದು ಮುಕ್ತ ಸಮಾಜ ಪ್ರಪಂಚದಲ್ಲೇ ಇಲ್ಲ. ನಗದು ಒಂದು ಕಾಂಪೊನೆಂಟು ಇರತ್ತೆ. ಎಷ್ಟೇ ಮುಂದುವರೆದ ರಾಷ್ಟ್ರ ಏನಾರು ಮಾಡ್ಕೊಳ್ಳಿ. ಡಿಜಿಟಲ್ ಪೇಮೆಂಟ್ ಅಂದ್ರೆ ಅದೇನೋ ಮೊಬೈಲಲ್ಲಿ ಕಟ್ಟು, ಕಾರ್ಡಲ್ಲಿ ಕಟ್ಟು, ಪಟ್ಟು ಅಂತಾರಲ್ಲ ಇವರು. ಇದು ನಮ್ಮ ದೇಶದಲ್ಲಿ 1.5% ಅಷ್ಟು ಇದ್ರೆ ಜಾಸ್ತಿ ಅಂತ ಹೇಳ್ತಿದ್ದಾರೆ ಅಷ್ಟೇ. ಮುಂದುವರಿದ ಸಿಂಗಪುರ್ ಅಂತ ದೇಶಗಳಲ್ಲೂ ಅದೊಂದು 66-67% ಇದೆ. ಅದು ಕ್ಯಾಶ್ ಎಕಾನಮಿ ಕೆನಾಟ್ ಬಿ ಎಲಿಮಿನೇಟೆಡ್ 100%. ಇಂಪಾಸಿಬಲ್. ಇದ್ದೇ ಇರುತ್ತೆ. ಬಟ್ ಅದರ ಪ್ರಮಾಣ ಕಡಿಮೆ ಆದಷ್ಟು ಒಳ್ಳೆಯದು. ದಟ್ ಈಸ್ ವಾಟ್ ಶುಡ್ ಬಿ ಅವರ್. ಇದು ಸೀಟಾ ಪೀಟಾ ಇದ್ದಂಗೆ. ಸಪ್ರೆಷನ್ ಆಫ್ ಇಮ್ಮಾರಲ್ ಟ್ರಾಫಿಕ್ ಆಕ್ಟ್, ಪ್ರಿವೆನ್ಷನ್ ಆಫ್ ಇಮ್ಮಾರಲ್ ಟ್ರಾಫಿಕ್ ಆಕ್ಟ್ ಇದ್ದಂಗೆ ಇದು. ಸರ್, ರಾಜಕೀಯ ಪಕ್ಷಗಳ ಆದಾಯ ಪಾರದರ್ಶಕವಾಗುತ್ತೆ ಅಂದ್ರೆ ಕಾಸಿಲ್ಲ ಅಂತ ಇವರಿಬ್ರು ಇದ್ದಾರೆ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಭಾರತೀಯ ಜನತಾ ಪಕ್ಷದಿಂದ ಶ್ರೀ ಶಾಸಕರು ಆಗಿರುವಂತಹ ಶ್ರೀ ಸಿ ಟಿ ರವಿ ಹಾಗೂ ಕಾಂಗ್ರೆಸ್ಸಿನಿಂದ ಶಾಸಕರಾಗಿರುವಂತಹ ಶ್ರೀ ರಿಜ್ವಾನ್ ಅರ್ಷದ್ ಇಬ್ಬರು ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಇಬ್ಬರ ಜೊತೆ ಮಾತನಾಡೋಣ. ಇಬ್ಬರಿಗೂ ನಮಸ್ಕಾರ. ಮೊದಲು ನಾನು ರಿಜ್ವಾನ್ ಅರ್ಷದ್ ಇಂದ ಪ್ರಾರಂಭ ಮಾಡ್ತೀನಿ. ಸಿ ಟಿ ರವಿ ಅವರೇ, ಇವತ್ತು ಕರ್ನಾಟಕದಲ್ಲಿ ಆಗಿರುವ ಈ ಎಲ್ಲ ಬೆಳವಣಿಗೆಗಳೇನಿದೆ, ಹಣ ಸಿಕ್ತಂತೆ, ಅವ್ರ ಮನೇಲಿ ಸಿಕ್ತಂತೆ, ಅವ್ರಿಗೆ ಆಪ್ತರೋ ಹೌದೋ ಅಲ್ವೋ ನನಗೆ ಗೊತ್ತಿಲ್ಲ, ಪ್ರಶ್ನೆ ಬೇರೆ. ವಾಟ್ ಡಸ್ ಇಟ್ ರಿಫ್ಲೆಕ್ಟ್ ಆಫ್ ಕರ್ನಾಟಕ? ಸರ್, ಇಟ್ ಇಸ್ ನಾಟ್ ಎ ವೆರಿ ಗುಡ್ ಡೆವಲಪ್ಮೆಂಟ್. ನಮ್ಮ ರಾಜ್ಯದಲ್ಲಿ ಬಟ್ ಇದು ಆಗಿರೋದು ನಿಜ. ನಮ್ಮ ಸಮಾಜದಲ್ಲಿ ಬಹಳಷ್ಟು ಜನ ಭ್ರಷ್ಟರು ಇದಾರದು ನಿಜ. ಸಿಕ್ಕಿರೋದು ನಿಜ. ಸಿಗದೆ ಇರ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ, ಕರೆಕ್ಟ್, ಅದು ನಿಜ. ಎಸ್. ಆದ್ರೆ ನನ್ಗೇನ್ ಬಹಳ ಆಶ್ಚರ್ಯ ಆಗಿಲ್ಲ ರಂಗನಾಥ್ ಸರ್ ಇವರು. ಅವರು ಯಾಕಂದ್ರೆ 4.25 ಕೋಟಿ ಹೊಸ ನೋಟ್ ಸಿಕ್ಕಿರ್ತಕ್ಕಂಥದ್ದು. ಯಾಕಂದ್ರೆ ಇದು ಒಂದು ಓಪನ್ ಸೀಕ್ರೆಟ್ ತರ ಇಡೀ ಮಾರ್ಕೆಟ್ ಅಲ್ಲಿ ಹಳೆ ನೋಟ್ ಅನ್ನು ಬದಲಾವಣೆ ಮಾಡ್ತಕ್ಕಂತ ದಂಧೆ ಮಾಡ್ತಕ್ಕಂಥವ್ರು ಓಪನ್ ಆಗಿ ಬಹಳಷ್ಟು ಜನ ಡಿಸ್ಕಸ್ ಮಾಡ್ತಾ ಇದ್ರು. ಸೊ ನನ್ಗೇನ್ ಬಹಳ ಆಶ್ಚರ್ಯ ಅಂತ ಕಾಣಲಿಲ್ಲ. ಒಂದು ಕಡೆ ನೋವಾಗಿದೆ. ನೋವು ಏನಂದ್ರೆ ಒಂದು ಕಡೆ ಲೈನ್ ಅಲ್ಲಿ ನಿಂತು ಸಾಮಾನ್ಯ ಜನ 500 ರೂಪಾಯಿ ಕೂಡ ಅವ್ರಿಗೆ ಸಿಗ್ತಾ ಇಲ್ಲ ಹೊಸ ನೋಟು. ಬದಲಾವಣೆ ಮಾಡ್ಕೊಳ್ಳೋಕೆ ಬಹಳ ಕಷ್ಟ ಪಡ್ತಾ ಇದಾರೆ. ಇನ್ನೊಂದ್ ಕಡೆ ಕೋಟ್ಯಾಂತರ ರೂಪಾಯಿ ಇಂಥವ್ರು ಒಂದು ಆರ್ಗನೈಸ್ಡ್ ಆಗಿ ವ್ಯವಸ್ಥಿತವಾದಂತ ರೀತಿಯಲ್ಲಿ ತಮ್ಮ ದುಡ್ಡನ್ನು ಚೇಂಜ್ ಮಾಡ್ಕೊಂಡಿರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಬಹಳ ಸಮಗ್ರವಾದಂತ ತನಿಖೆ ಆಗಬೇಕು. ಸಮಗ್ರವಾದ ತನಿಖೆ ಆಗಬೇಕು. ಎಸ್. ಹೇಗಾಗಿತ್ತು? All right. We will come to that point. Ravi, your first comment on first question. ಒಂದು, ರಿಜ್ವಾನ್ ಅರ್ಷದ್ ಅವರು ಹೇಳಿದ ಹೇಳಿಕೆ ನಾನು ಸ್ವಾಗತಿಸ್ತೀನಿ. ಸಮಗ್ರ ತನಿಖೆ ಆಗಬೇಕು. ಎಸ್. ಈ ವ್ಯವಸ್ಥೆಯ ದುರ್ಲಾಭ ಪಡಿತಕ್ಕಂತ, ಒಂದು ಬದಲಾವಣೆಯ ದುರ್ಲಾಭ ಪಡಿತಕ್ಕಂತ ಭ್ರಷ್ಟರು ಎಲ್ಲ ಕಡೆ ಇರ್ತಾರೆ. ಅದನ್ನ ಅವ್ರನ್ನ ಬೇರೆ ಸಮೇತ ಕಿತ್ತ ಹಾಕಲಿಕ್ಕೆ ಕೇವಲ ಪ್ರಧಾನ ಮಂತ್ರಿಗಳು, ಕೇವಲ CBI, ಕೇವಲ IT ಆಗೋದಿಲ್ಲ. ಅದಕ್ಕೆ ಜನಸಾಮಾನ್ಯರು ಕೂಡ ಸಹಕಾರಿಗಳಾಗಬೇಕು. ಭ್ರಷ್ಟ ವ್ಯವಸ್ಥೆ ಜೊತೆಗೆ ಸಹಕಾರಿಗಳಾಗೋದಲ್ಲ. ನಾವು ಅದನ್ನ ಬೇರೆ ಸಮೇತ ಕಿತ್ತ ಹಾಕೋದಕ್ಕೆ ನಾವು
ಅದನ್ನ ಈ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನದ ಜೊತೆಗೆ ನಿಂತ್ಕೊಳ್ಬೇಕು. ಹಾಗೆ ಎಲ್ಲಿವರೆಗೂ ಆಗಲ್ವೋ ಅಲ್ಲಿವರೆಗೂ ಈ ವ್ಯವಸ್ಥೆಯನ್ನು ದುರ್ಲಾಭ ಪಡಿತಕ್ಕಂಥ ಕೆಲವು ವ್ಯಕ್ತಿಗಳು ಇದ್ದೇ ಇರ್ತಾರೆ. ಆದ್ರೆ ಅವರಿಗೆ ನಾವು ಕಠಿಣ ಕ್ರಮ ತೆಗೆದುಕೊಂಡು ಒಂದು ಮೆಸೇಜ್ ಕೊಡುವಂತ ಕೆಲಸ ಬಿಗಿಯಾಗಿ ಮಾಡಿದ್ರೆ ಬಹುಶಃ ಉಳಿದವರಿಗೂ ಎಚ್ಚರಿಕೆ. ಎಸ್ ಸರ್ ರಿಜ್ವಾನ್, ಸಮಗ್ರ ತನಿಖೆ ಅನ್ನೋ ಒಂದು ಪದವನ್ನ ತಾವು ಬಳಸಿದ್ರಿ. ಈ ಸಮಗ್ರ ತನಿಖೆ ತಮ್ಮ ಪ್ರಕಾರ ಯಾವ ರೀತಿ ಇರಬೇಕು? ರಂಗನಾಥ್ ಸರ್, ಈಗ ಈ 8ನೇ ತಾರೀಕು ಪ್ರಧಾನ ಮಂತ್ರಿಗಳು ಡಿಮಾನಿಟೈಸೇಷನ್ ಅನೌನ್ಸ್ ಮಾಡಿದ್ರು. ನಮ್ಗೆ ಬರ್ತಕ್ಕಂತ ಮಾಹಿತಿ 9ನೇ ತಾರೀಕಿಂದಾನೇ ಬಹಳ ಜನ ಇಲ್ಲ ನಮ್ಮ ಹತ್ರ ಹೊಸ ನೋಟ್ ಇದೆ, 30% ಕಮಿಷನ್ಗೆ, 20% ಕಮಿಷನ್ಗೆ, 40% ಕಮಿಷನ್ಗೆ ಚೇಂಜ್ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾಹಿತಿ ಇಡೀ ಬಜಾರಲ್ಲಿ ಎಲ್ಲ ಕಡೆ ಇತ್ತು. ಅಲ್ಲಲ್ಲ, ಈ ಪ್ರಕರಣ ಯಾವ್ದೋ 2 ಆಫೀಸರ್ ಬಂದಿದೆ, ಇದು ಸಮಗ್ರ ತನಿಖೆ ಆಗಬೇಕು ಅಂತ ನಾವು ಬಯಸೋದಾದ್ರೆ ಯಾವ ತನಿಖೆ? ಹೌದು, ಈ ನೋಟ್ 8ನೇ ತಾರೀಕಿಂತ ಅಂದ್ರೆ ಕಾಂಗ್ರೆಸ್ ಹ್ಯಾಸ್ ನೋ ಅಬ್ಜೆಕ್ಷನ್ ವೆದರ್ ಇಟ್ಸ್ ಅನ್ ಇಡಿ ಇನ್ವೆಸ್ಟಿಗೇಷನ್ ಆರ್ ಸಿಬಿಐ ಇನ್ವೆಸ್ಟಿಗೇಷನ್ ಆರ್ FBI ಇನ್ವೆಸ್ಟಿಗೇಷನ್, ವಾಟ್ ಎವರ್ ಇನ್ವೆಸ್ಟಿಗೇಷನ್. ವಾಟ್ ಎವರ್ ಇನ್ವೆಸ್ಟಿಗೇಷನ್ ರಂಗನಾಥ್ ಸರ್, ನಮ್ಮ ಕಂಟೆನ್ಷನ್ ಏನಿತ್ತು, ಈ ಡಿಮಾನಿಟೈಸೇಷನ್ ಇಂದ ಬರೀ ಬ್ಲಾಕ್ ಮನಿ ನೀವು ಕಂಟ್ರೋಲ್ ಮಾಡಕ್ಕೆ ಡಿಮಾನಿಟೈಸೇಷನ್ ಮಾಡಿದೀವಿ ಅಂದ್ರೆ ಬ್ಲಾಕ್ ಮನಿ ಬರೀ ಡಿಮಾನಿಟೈಸೇಷನ್ ಮುಖಾಂತರ ಕಂಟ್ರೋಲ್ ಆಗಕ್ಕೆ ಸಾಧ್ಯ ಇಲ್ಲ. ಇದರಿಂದ ಆಗಿರ್ತಕ್ಕಂಥ ಪೇನ್ ಏನಿದೆಯಲ್ಲ, ಅದರಿಂದ ಗೇನ್ ಆಗಿದೆಯಲ್ಲ ಅಷ್ಟೇನು ಜಾಸ್ತಿ ಗೇನ್ ಆಗಲ್ಲ ಅಂತಕ್ಕಂಥದ್ದು. ಇಟ್ಸ್ 50-50 ನಾವು ಅನ್ಕೊಂಡ ಇದ್ದೀವಿ, ನಾಳೆ ಏನಾಗುತ್ತೋ ನೋಡೋಣ. ಮೈ ಪಾಯಿಂಟ್ ಈಸ್ ಅದಲ್ಲ, ಇವರಿಬ್ಬರ ಮೇಲೆ ಸಮಗ್ರ ತನಿಖೆ ಆಗ್ಬೇಕು ಅಂದ್ರೆ ದಸ್ ದ ಕಾಂಗ್ರೆಸ್ ಹ್ಯಾಸ್ ಅಬ್ಜೆಕ್ಷನ್ ಆನ್ ಎ CBI or a ED? Can you ask your chief minister? Can you ask your chief minister? ನಿಮ್ಮ ಮುಖ್ಯಮಂತ್ರಿಗಳನ್ನ ನೀವು ನೈತಿಕವಾಗಿ ಕೇಳುವುದಕ್ಕೆ ಶಕ್ತಿ ಇದೆಯೋ? Come on, my dear chief minister. These are the 2 officers who have brought bad name to this Karnataka. ಹಾಕಿ CBI ಗೆ, let us announce it to the CBI ಅಂತ, like a George case, sorry DK Ravi case. ಅಥವಾ ನೀವೇ ಒಂದು ಮುಂದಕ್ಕೆ ತಗೊಳ್ಳೋಣ. ನಾನು ಪಾರದರ್ಶಕ ಸರ್ಕಾರವನ್ನ ನಡೆಸುತ್ತಿರುವ ಒಬ್ಬ ಮುಖ್ಯಮಂತ್ರಿಯಾಗಿ ಈ ಪ್ರಕರಣವನ್ನ ನಾನೇ CBI-ನವರು ಕರೆದು ಕೊಡ್ತೀನಿ, ಗೋ ಅಹೆಡ್ ಅಂಡ್ ಡೂ ಇಟ್ ಅಂತ ಹೇಳ್ತೀರೋ, ಅಥವಾ ಸುಮ್ಮನೆ ಒಂಥರ ಮಾಮೂಲಿ ರೀತಿ ಭ್ರಷ್ಟರಿಗೆಲ್ಲ ಬಲಿಯಾಗಬೇಕು, ಉಪ್ಪು ತಿಂದವನು ನೀರು ಕುಡಿಯಬೇಕು ಅಂತ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ಗಳನ್ನು ಪಾಸ್ ಮಾಡ್ತೀವಿ? ಪ್ರಶ್ನೆ ಇಲ್ಲ ಸರ್, ಇದು ಬಹಳ ಡೀಪ್ ಆಗಿದೆ. ಇಲ್ಲ, ಒಂದ್ ನಿಮಿಷ. ವಾಟ್ ಐ ವಾಂಟ್ ಟು ಟೆಲ್ ಯು, ಯಾಕೆ ಸಮಗ್ರ ತನಿಖೆ ನಿಮ್ಮನ್ನು ಕೇಳಿದೆ ಅಂದ್ರೆ ರಿಜ್ವಾನ್, ಇಲ್ಲ ಇದು ಸುಪ್ರೀಂ ಕೋರ್ಟ್ ಮಾನಿಟರ್ಡ್ ತನಿಖೆ. ರಿಜ್ವಾನ್, ನಾನು ಯಾಕೆ ನಿಮ್ಮನ್ನು ಕೇಳಿದೆ ಅಂದ್ರೆ there is a possibility of extension ಆಗತ್ತೆ ಇದರ ಲಿಂಕ್ಸ್ ಅಂತ ಕಾಣುತ್ತೆ. ಐ ಆಮ್ ನಾಟ್ ಟಾಕಿಂಗ್ ಪೊಲಿಟಿಕಲ್, ನಾನು ಈಗಲೇ ಹೇಳ್ತಾ ಇದ್ದೀನಿ, ಐ ಆಮ್ ನಾಟ್ ಟಾಕಿಂಗ್ ಪೊಲಿಟಿಕಲ್, ನಾನು ರಾಜಕೀಯವನ್ನು ಬೆರೆಸಿ ಮಾತನಾಡ್ತಾ ಇಲ್ಲ. ಇದು ಮುಂದಕ್ಕೆ ಲಿಂಕ್ಗಳು ಚೈನ್ ತರ ಲಿಂಕ್ ಓಪನ್ ಅಪ್ ಆಗತ್ತೆ ಅಂತ ಅನ್ಸತ್ತೆ. ಹಾಗಾಗಿ ರಾಜ್ಯ ಸರ್ಕಾರ ಕ್ಯಾನ್ ಇಟ್ ಟೇಕ್ ಎ ಡಿಸಿಷನ್ ಟುಡೇ? ಇದು ಕರ್ನಾಟಕ ಸರ್ಕಾರ ನಾವು ಮಾತು ಕೊಟ್ಟು ಬಂದಿದ್ದು ಕರ್ನಾಟಕಕ್ಕೆ ಪಾರದರ್ಶಕ ಹಾಗೂ ಭ್ರಷ್ಟ ಮುಕ್ತ ಸರ್ಕಾರ ಅಂತ. ಆಲ್ ರೈಟ್, ಚೀಫ್ ಮಿನಿಸ್ಟರ್ ವಿಲ್ ಸ್ಟ್ಯಾಂಡ್ ಅಪ್ ಟುಮಾರೋ ಇನ್ ದಿ ಅಸೆಂಬ್ಲಿ ಅಂಡ್ ಸೇ, ಇದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ನೋಡಿ, ಈಗ ರಾಜ್ಯ ಸರ್ಕಾರ ಈಗ ನಿನ್ನೆ ರೇಡ್ ಆಗಿದೆ, ಇವತ್ತು ಅವರು ತನಿಖೆ ನಡೆಸ್ತಾ ಇದ್ದಾರೆ. ಸಸ್ಪೆನ್ಷನ್ ಇಸ್ ನೋ ಪನಿಷ್ಮೆಂಟ್. ನಾನು ಅವ್ರನ್ನ ಡಿಸ್ಮಿಸ್ ಮಾಡಿ ಹ್ಯಾಂಗ್ ಮಾಡಿ ಅಂತ ಹೇಳ್ತಿಲ್ಲ. ತನಿಖೆಯನ್ನ ಕ್ಯಾನ್ ದ ಸ್ಟೇಟ್ ಸೇ ವಾಲಂಟರಿ ಆಗಿ, ಸ್ವಯಂ ಪ್ರೇರಿತರಾಗಿ, ಪ್ಲೀಸ್ ಟೇಕ್ ಓವರ್ ಆನರಬಲ್ CBI ಆರ್ ಮಿಸ್ಟರ್ CBI ಅಂತ ಹೇಳಿ. ಇಲ್ಲಿ ಪ್ರಶ್ನೆ ಬಂದಿರತಕ್ಕಂಥದ್ದು, ಆಲ್ ರೈಟ್, ಸಿಬಿಐ ಮೇಲೆ ಇವತ್ತಿನ ಪರಿಸ್ಥಿತಿಗೆ CBI has become a political tool. ಒಂದ್ ಕಡೆ ನಾವು ಹೇಳ್ತಾ ಇರೋದು ಸುಪ್ರೀಂ ಕೋರ್ಟ್ DK Ravi ಕೇಸಲ್ಲೂ ಪೊಲಿಟಿಕಲ್ ಟೂಲ್ ಆಗಿತ್ತು, ನಿಮ್ಗೇನು ಭಯ ಆಗ್ಲಿಲ್ಲ. ಜಾರ್ಜ್ ಕೇಸ್ ದಿಸ್ ಇಸ್ ಪ್ರಾಬ್ಲಮ್. ಆಲ್ ರೈಟ್, ಲೆಟ್ ಮಿ ಬ್ರಿಂಗ್ ಇನ್ Ravi please. Ravi please, come on, you cannot go into silence. Shri Ravi, it has to be ಸುಪ್ರೀಂ ಕೋರ್ಟ್ ಮಾನಿಟರ್ಡ್ ತನಿಖೆ. ಅವರಿಗೆ ಸ್ವಾಭಾವಿಕವಾಗಿ ಭಯ ಕಾಡ್ಲೇಬೇಕು. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಭಯ ಕಾಡ್ಲೇಬೇಕು. ಯಾಕೆ ಅಂತ ಹೇಳಿದ್ರೆ ಇವರ ಬಾಸ್ ಈ ಚಿಕ್ಕರಾಯಪ್ಪ, ಜಯಚಂದ್ರ ಇಂತ 100 ಜನರನ್ನ ಸಾಕಿರುವಂತ ಜಾಗಕ್ಕೆ ತಂದು ಕೂರಿಸಿದವರು, ಕೂರಿಸಿದಂತವ್ರು ಆದ್ರೆ ಇದು ಬಾಸ್ ಇದ್ದಾರೆ, ಅವ್ರು ಬುಡಕ್ ಬರುತ್ತಲ್ಲ ಅಂತ ಅವ್ರಿಗೆ ಭಯ ಕಾಡ್ತಾ ಇದೆ. ಎಸ್ ರಿಜ್ವಾನ್ ಮತ್ತೆ CT ರವಿ, ನಿಮ್ಮಿಬ್ಬರ ಉದ್ದೇಶ ಆರಂಭದಲ್ಲಿ ಪ್ರಕಟವಾಗಿದ್ದು ಭ್ರಷ್ಟಾಚಾರವನ್ನ ಸಾಧ್ಯವಾದಷ್ಟು ತಡಿಬೇಕು ಅನ್ನೋದು. ಆ ಹಿನ್ನೆಲೆಯಲ್ಲಿ ಅದನ್ನು ರಾಜಕೀಯಕರಣಗೊಳಿಸೋದ್ರಿಂದ ಪ್ರಯೋಜನ ಇಲ್ಲ.
ರಾಜ್ಯ ಸರ್ಕಾರ ತಾನಾಗಿ ಸ್ವಯಂ ಪ್ರೇರಿತವಾಗಿ ಇದನ್ನು ಕೊಟ್ಟರೆ ಐ ಥಿಂಕ್ ಅವರ ಮಾನ ಮರ್ಯಾದೆ ಅವರಿಗೆ ಹೆಚ್ಚತ್ತೆ. ನೀವು ಕೊಡದಿದ್ದರೆ ನನಗೆ ಸಂಬಂಧವಿಲ್ಲ, ಕಾನೂನು ಅದರ ಕ್ರಮ ಅಂತ ತೆಕ್ಕೊಳ್ಳುತ್ತೆ. ದಟ್ಸ್ ಆಲ್. ನಿಮ್ಮಿಬ್ಬರಿಗೂ ನಾನು ಐ ವಾಂಟ್ ಟು ಥ್ಯಾಂಕ್ ಯು ಬಿಕಾಸ್ ನನಗೆ ಇನ್ನೊಬ್ಬರು ಸ್ಪೀಕರ್ ಇದ್ದಾರೆ, ನಾನು ಮುಂದಕ್ಕೆ ಹೋಗಬೇಕು. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಶ್ರೀ ಕುಮಾರಸ್ವಾಮಿ ಅವರು ಇವತ್ತು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇವರಿಗೆ ನಾನು ಮೊದಲು ಸ್ವಾಗತ ಮಾಡ್ತೀನಿ. ನಮಸ್ಕಾರ. ನಮಸ್ಕಾರ. ನನ್ನ ಫಸ್ಟ್ ಪ್ರಶ್ನೆ, ನೀವೇನಾದ್ರು ಹೇಳೋದಕ್ಕೆ ಮೊದಲು ಒಂದನ್ನು ಕೇಳ್ಬಿಡ್ತೀನಿ. ಇಂತಹ ಅಧಿಕಾರಿಗಳು ಯಾರೇ ಆಗಿರಲಿ, ನಾನು ಅವ್ರ ಹೆಸರನ್ನು ಹೇಳ್ತಾ ಇಲ್ಲ, ಲೋಕಾಯುಕ್ತ ರಿಕ್ವೆಸ್ಟ್ ಮಾಡುತ್ತೆ ರಾಜ್ಯ ಸರ್ಕಾರವನ್ನ, ನನಗೆ ಇವರ ವಿರುದ್ಧ ತನಿಖೆ ಮಾಡುವುದಕ್ಕೆ ಅವಕಾಶವನ್ನು ಕೊಡಿ ಅಂತ ಸರ್ಕಾರಗಳ ಅನುಮತಿಯನ್ನ ಕೊಡಲ್ಲ. CAG-ನಲ್ಲಿ ಇವ್ರ ಮೇಲೆ ಮೆನ್ಷನ್ಗಳು ಬರುತ್ತೆ, ಆದರೆ ಯಾರು ಏನು ಮಾಡಲ್ಲ. ಹೈಕೋರ್ಟ್ಗಳಲ್ಲಿ ಸ್ಟ್ರಿಕ್ಚರ್ಸ್ ಪಾಸ್ ಆಗ್ತಾ ಇರುತ್ತೆ, ಆದರೂ ಯಾರು ಏನು ಮಾಡಲ್ಲ. ಹೇಗೆ ಇಂತಹ ಅಧಿಕಾರಿಗಳು ಸರ್ಕಾರಗಳ ಮೇಲೆ ಸರ್ಕಾರಗಳು ಬಂದಾಗಲೂ ಆಯಕಟ್ಟಿನ ಹುದ್ದೆಗಳನ್ನು ಪಡೆಯುತ್ತಾ ಹೋಗುತ್ತಾರೆ? ಆ ನ್ಯಾಕ್ ಏನು, ಆ ತಂತ್ರಜ್ಞಾನ ಏನು ಅನ್ನೋದು ಒಬ್ಬರು ಮಾಜಿ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸುವುದರಿಂದ ನಿಮ್ಗೇನಾದ್ರು ಗೊತ್ತಾ? ನನಗೆ ಆದಂತ ಎಕ್ಸ್ಪೀರಿಯನ್ಸ್ ಹೇಳೋದು ರಂಗಣ್ಣ ಅವರೇ, ಪ್ಲೀಸ್. ಈಗ ಈ ಇಬ್ಬರು ಅಧಿಕಾರಿಗಳ ಬಗ್ಗೆ ಇವತ್ತೇನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಎಸ್ ಸರ್. ಈ ಇಬ್ಬರು ಅಧಿಕಾರಿಗಳ ಬ್ಯಾಕ್ ಗ್ರೌಂಡ್ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ. ನನಗೆ ಗೊತ್ತಿಲ್ಲ, ಹೇಳಿ. ಈಗ ನೋಡಿ, ಈಗ ಚಿಕ್ಕರಾಯಪ್ಪನವ್ರದೇ ಹೇಳ್ತಾ ಇದ್ರಿ. ಓಕೆ. ಅವರು ಹಿಂದೆ 2010ರಲ್ಲಿ ಕಾರ್ಪೊರೇಷನ್ ನಲ್ಲಿ ಚೀಫ್ ಇಂಜಿನಿಯರ್. 2010. ಓಕೆ. 2010ರಲ್ಲಿ ಇದೇ ರೀತಿ ಪ್ಯಾಕೇಜ್, ಈಗ ಏನಾಯ್ತು ನಮ್ಮ ರಾಜ್ಯದಲ್ಲಿ, ಈ ಪ್ಯಾಕೇಜ್ ಸಿಸ್ಟಮ್ ಒಂದು ಹೊಸದಾಗಿ ಶುರು ಮಾಡಿದ್ರು. ಪ್ಯಾಕೇಜ್ ಸಿಸ್ಟಮ್ ನ ದೊಡ್ಡ ಮಟ್ಟದಲ್ಲಿ ಕೊಡ್ತಕ್ಕಂಥದ್ದ. ಒಂದ್ ಕಾಲದಲ್ಲಿ ಮೊದಲು 2 ಕೋಟಿ 1 ಕೋಟಿ ಕೆಲಸ ಮಾಡ್ತಾ ಇದ್ದಿದ್ದು, ಈಗ 1,000 ಕೋಟಿ 1,500 ಕೋಟಿ 3,000 ಕೋಟಿ ಪ್ಯಾಕೇಜ್ ಮಾಡಿ ಅದನ್ನ ಯಾರೋ ಒಂದು ಇಬ್ರಿಗೋ ಒಬ್ಬರಿಗೋ ಕಾಂಟ್ರಾಕ್ಟ್ ಕೊಡ್ತಕ್ಕಂಥ ವ್ಯವಸ್ಥೆ ತಂದು ಇಲ್ಲಿ ದೊಡ್ಡ ಮಟ್ಟದಲ್ಲಿ ಕಮಿಷನ್ ತಗೊಳ್ತಕ್ಕಂಥದ್ದು ಪ್ರಾರಂಭ ಆಯ್ತು. ಅಲ್ಲಿಂದ ಇದು ಭ್ರಷ್ಟಾಚಾರಕ್ಕೆ ಬಾಗಿಲು ಓಪನ್ ಮಾಡಿದ್ದು. ಓಕೆ. ಸರ್ಕಾರ ನಡೆಸ್ತಕ್ಕಂಥವ್ರು ಈ ಸಿಸ್ಟಮ್ ತಂದು ಇಂಥ ಅಧಿಕಾರಿಗಳಿಗೆ ಹಣ ಸಂಗ್ರಹ ಮಾಡ್ಲಿಕ್ಕೆ ಯಾವಾಗ ಬಿಟ್ರು, ಇಂಥ ಅಧಿಕಾರಿಗಳು ಸರ್ಕಾರಕ್ಕೆ ಒಂದು ಪಾಲ್ ಕೊಟ್ಕೊಂಡ್ರು, ಇವರೊಂದು ಪಾಲ್ ಇಟ್ಕೊಂಡು ಹೊರಡ್ತಾ ಹೋದ್ರು. ಈಗ ಉದಾಹರಣೆಗೆ ಕಳೆದ ವರ್ಷ ಇದು ಚಿಕ್ಕರಾಯಪ್ಪನ್ ಹೇಳೋದಾದ್ರೆ 2010ರಲ್ಲಿ ಇದೇ ಕಾರ್ಪೊರೇಷನ್ ನಲ್ಲಿ ಯಾವಾಗ ಅವ್ರು ಪ್ಯಾಕೇಜ್ ಮಾಡ್ಲಿಕ್ಕೆ ಹೋಗಿ ಅಲ್ಲಿ ಗಲಾಟೆಗಳಾಯ್ತು ರಾತ್ರಿ. ರೆಫರಿಂಗ್ ಟು ನೈಟ್ ಟೆಂಡರ್. ಎಸ್, ನೈಟ್ ಟೆಂಡರ್. ಆಲ್ ರೈಟ್. ವಾರ 10 ದಿವಸದಲ್ಲೇ ಕಾರ್ಪೊರೇಷನ್ ಕಟ್ತಾ ಇರ್ತಕ್ಕಂಥ ಕೊಠಡಿಗೆ ಬೆಂಕಿ ಇಟ್ರು. ಹಲೋ, ಕೇಳಿಸ್ತಾ ಇದೆ. ಕಾರ್ಪೊರೇಷನ್, ನಾನು ನಿಮ್ಮ ಮಾತುಗಳನ್ನ ಕೇಳಿ ಸ್ತಂಭೀಭೂತನಾಗಿ ಪ್ರಶ್ನೆಯೇ ಬಾರದಂತೆ ಕೂತು ಬಿಟ್ಟಿದ್ದೇನೆ, ಮೂಕವಿಸ್ಮಿತನಾಗಿ. ಕಡ್ತಾ ಇಡ್ತಕ್ಕಂಥ ಕೊಠಡಿಗೆ ಬೆಂಕಿ ಇಟ್ಟು ಕಡತಗಳನ್ನೇ ನಾಶ ಮಾಡಿದ್ರು. ಎಸ್, ಅದಾಯ್ತು. ಇವರ ಬಗ್ಗೆ ನಿಮ್ಗೆ ಹೇಳ್ಬೇಕಾದ್ರೆ ಒಂದು ಉದಾಹರಣೆ. ಎಸ್. ಆಮೇಲೆ BDN ಮಾಡಬಾರದೆಲ್ಲ ಮಾಡಿದ್ದಾರೆ. ಈಗ ಒಬ್ಬ ಪೊಲೀಸ್ ಅಧಿಕಾರಿ ಹೇಳ್ತಾ ಇದ್ರು, ಒಂದು ಬಾರಿ ರೈಡ್ ಆದಾಗ ಈ ಇಸ್ಪೀಟ್ ಆಡೋದಿದೆಯಲ್ಲ ಇವ್ರದ್ದು, ರೈಡ್ ಆದಾಗ ಸ್ಪಾಟ್ ಅಲ್ಲಿ 8 ಕೋಟಿ ಸೀಸ್ ಮಾಡ್ತಾರೆ ಇವರುಗಳಿಗೆ. ಅದೇ ಚಿಕ್ಕರಾಯಪ್ಪ ಇವರೆಲ್ಲ ಕೆಲವು ಅಧಿಕಾರಿಗಳು, ಕೆಲವು ಪೊಲಿಟಿಷಿಯನ್ಸ್ ಇರ್ಬೋದು. 8 ಕೋಟಿ ಸೀಸ್ ಮಾಡ್ತಾರೆ ಜಾಗದಲ್ಲಿ. ಒಂದೊಂದು ರಾತ್ರಿ ಇವರ ಇದು 2 ಕೋಟಿ 3 ಕೋಟಿ ಸ್ಟೇಕ್ ಇಟ್ಟು ಆಟ ಆಡ್ತಕ್ಕಂಥದ್ದು. ಈ ದುಡ್ಡು ಇವ್ರು ಎಲ್ಲಿಂದ ಬರ್ಬೇಕಿದು? ಸಂಬಳ ದುಡ್ಡು ಬರುತ್ತಾ? ಆಯ್ತು. ಅದಾದ್ಮೇಲೆ ಈಗ ನಿಮ್ಮ ಇನ್ನೊಬ್ರು ಅದೇನೋ 4.5 ಕೋಟಿ ಹೊಸ ದುಡ್ಡ ಇಟ್ಟಿದಾರಲ್ಲ ಕಳೆದ ವರ್ಷ. ಅಲ್ಲ, ನಿಮ್ಮ ಅಂತಂದ್ರೆ ನನಗೆ ಯಾಕೆ ಕೇಳಿದ್ರಿ? ಅಲ್ವಾ, ನಮ್ಮ ರಾಜ್ಯ ಸರ್ಕಾರದ ಸರಿ ಸರಿ, ನಮ್ಮ ರಾಜ್ಯ ಸರ್ಕಾರದ ಇಬ್ಬರು ನಾನು ನೋಡೇ ಇಲ್ಲ ಅವ್ರು ಹೆಂಗಿದ್ದಾರೆ ಅಂತ. ಆಲ್ ರೈಟ್. ಕಳೆದ ವರ್ಷ ಇವರ ಚೇರ್ಮನ್ MD ಇದ್ದಾರೆ. ಇವ್ರ ಇಲಾಖೆಯಲ್ಲಿ 3,500 ಕೋಟಿ ರೂಪಾಯಿಗಳ ಒಂದು ಟೆಂಡರ್ ನ ಕರೀತಾರೆ. ಕರೆಕ್ಟ್. ಇಡೀ ರಾಜ್ಯದಲ್ಲಿ. ಎಸ್. ಆ 3,500 ಟೆಂಡರ್ ಏನಿದೆ, ಕಾಂಟ್ರಾಕ್ಟ್ ಯಾರಿಗೆ ಕೊಡಬೇಕು ಅನ್ನೋದು ಅವರೇ ನಿರ್ಧಾರ ಮಾಡ್ತಾರೆ. ಆ 3,500 ಕೋಟಿ ಹೊರತಿಗೆ ಬಜೆಟ್ ನಲ್ಲಿ ಹಣ ಸ್ಯಾಂಕ್ಷನ್ ಆಗಿಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಹಣ ಸ್ಯಾಂಕ್ಷನ್ ಮಾಡಿಲ್ಲ, ಫೈಲೇ ಹೋಗಿಲ್ಲ. ಆದ್ರೆ ಕಾಂಟ್ರಾಕ್ಟರ್ ಗಳನ್ನ ಏನ್ ಆಯ್ಕೆ ಮಾಡ್ತಾರೆ, ಒಬ್ಬ ಡಮ್ಮಿ ಕಾಂಟ್ರಾಕ್ಟರ್ ಕೈಲಿ ಇವರೇ ಅರ್ಜಿ ಹಾಕ್ಸೋದು ಒಂದ್ ರೇಟಿಗೆ, ಮತ್ತೆ ಯಾರಿಗೆ ಕೊಡಬೇಕು ಅಂತ ಮಾತುಕತೆ ಮಾಡ್ಕೊತಾರೆ. ಅವನು 10% 14% ಎಬೋಗೆ ಅವ್ರ ಕೈಲಿ ಅರ್ಜಿ ಹಾಕಿಸ್ತಾರೆ. ನಾನು ಪ್ರಾದೇಶಿಕ ಪಕ್ಷ ಅಂತ ನೀವು ಅವಾಗ ಹೇಳೋದ್ರಿಂದ ನಿಮ್ಮ ಒಂದು ಗಮನಕ್ಕೆ ತರ್ತೀನಿ.
3,200 ಕೋಟಿ ರೂಪಾಯಿಗಳ ಟೆಂಡರ್ಗಳು ಕ್ಲಿಯರ್ ಆಗತ್ವೆ. ಹೌದು. ನನಗಿರೋ ಮಾಹಿತಿನಲ್ಲಿ ಕರ್ನಾಟಕದ ಒಬ್ಬ ಗುತ್ತಿಗೆದಾರನೂ ಇಲ್ಲ. ಎಲ್ಲ ಗುತ್ತಿಗೆದಾರರು ಬೇರೆ ನೆರೆ ರಾಜ್ಯಗಳವರು. ಅದು ಯಾಕೆ ಅಂತ, ಸಿನ್ಸ್ ಯು ಆರ್ ಎ ಲಿಟಲ್ ಒಂಥರ ಕ್ವಾಲಿಟಿ ಆಫ್ ಎನ್ ಇನ್ವೆಸ್ಟಿಗೇಟರ್ ಇದೆ. ಹೌದು. ಹಾಗಾಗಿ ದಯವಿಟ್ಟು ಚೆಕ್ ಮಾಡಿಸಿ ಅದನ್ನೂ. ವೈ ಈವನ್ ರಂಗಣ್ಣ ಅವರೇ, ಎತ್ತಿನಹೊಳೆ ಇದೆಯಲ್ಲ, ಎತ್ತಿನಹೊಳೆ ಪ್ರಾಜೆಕ್ಟ್ ತನಿಖೆ ನಡೆಸ್ಬಿಟ್ಟು ನಾನು ಹಿಂದೆ 100 ಬಾರಿ ಹೇಳಿದ್ದೀನಿ. ಎಸ್, ಓಕೆ. ನಾವೇನ್ ಮಾಡ್ಬೇಕು, ಪಾಯಿಂಟ್ ಬರೋಣ. ಲೆಟ್ಸ್ ಡೂ. ನಾವೇನ್ ಮಾಡ್ಬೇಕು ಪ್ರಶ್ನೆ ರಂಗಣ್ಣ ಅವರೇ? ಎಸ್ ಪ್ಲೀಸ್. ಇವತ್ತು ಡಿಮಾನಿಟೈಸೇಷನ್ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ನನಗೂ ಪ್ರಧಾನಮಂತ್ರಿಗಳು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ತಂದಿರಬಹುದು ಅದನ್ನ. ಎಸ್, ಇಲ್ಲಿ ನಾನು ಅದರ ಬಗ್ಗೆ ಟೀಕೆ ಮಾಡಲ್ಲ. ಓಕೆ. ಈ ಭ್ರಷ್ಟಾಚಾರ ಅನ್ನೋದಿದೆಯಲ್ಲ, ಎಸ್, ಈ ಭ್ರಷ್ಟಾಚಾರಕ್ಕೆ ಕುಮ್ಮ ಕೊಡ್ತಕ್ಕಂಥದ್ದು ಈ 3ನೇ ಮಾಡಿಯಿಂದಲೇ ನಡೆಯುತ್ತಲ್ಲ. ನಮ್ಮ 3ನೇ ಮಾಡಿ. ಓಕೆ. ನಮ್ಮಗಳಿಂದ ನಮ್ಮ 3ನೇ ಮಾಡಿದ್ದು ನಮ್ಮ ಆಫೀಸ್ 4ನೇದು. ನಮ್ಮ ವಿಧಾನಸೌಧ ಕಟ್ಟಿದಾರಲ್ಲ ಕೆಂಗಾಲ ಹನುಮಂತಯ್ಯನವರು, ಕರೆಕ್ಟ್, ಅಲ್ಲಿ ನಡೀತದಲ್ಲ, ಅವ್ರು ಡೈರೆಕ್ಷನ್ ಕೊಡ್ತಾರಲ್ಲ ಇವರಿಗೆ. ಇದು ನಮ್ಮ ರಾಜ್ಯ ಮೊದಲಿಂದಲೂ ಸಂಪದ್ಭರಿತವಾದಂತ ರಾಜ್ಯ. ಲೆಟ್ ಮಿ ಕಮ್ ಟು ಎ ಪಾಯಿಂಟ್ ಸರ್. ಯು ಆರ್ ಡಿಮಾಂಡಿಂಗ್ ಎ CBI 100%. ಈ ಇಶ್ಯೂನಲ್ಲಿ ಈ ಇಶ್ಯೂ ಒಂದೇ ಅಲ್ಲ. ಎಸ್. ಈಗ ನೋಡಿ, ಉದಾಹರಣೆಗೆ ಮೊನ್ನೆ ವಿಧಾನಸೌಧದ ಮುಂದೆ ಒಬ್ಬ ವಕೀಲರು 2.5 ಕೋಟಿ ದುಡ್ಡು ತಗೊಂಡು ಹೋಗ್ತಿದ್ರು ಕಾರಲ್ಲಿ. ಕರೆಕ್ಟ್. ಅದ್ ಸೀಸ್ ಆಯ್ತು. FIR ಅಲ್ಲಿ 2.5 ಕೋಟಿ ಅಂತ ಇದೆ. ಅವನೇ ಹೇಳಿಕೆ ಕೊಟ್ಟಿದ್ದಾನೆ ತಗೊಂಡು ಹೋಗ್ತಿದ್ದಂತ ಅವನು 2.5 ಕೋಟಿ ಅಂತ ಹೇಳಿ. ಆಮೇಲೆ 1,96,00,000 ಅಂತ ಅದನ್ನ ರೆಡ್ಯೂಸ್ ಮಾಡ್ಕೊತಾರೆ ಹೊರಗಡೆ ಮಾಹಿತಿ ಇಡಬೇಕಾದ್ರೆ. ಪೊಲೀಸ್ನವರು ಅದ್ರ ಬಗ್ಗೆ ಇವತ್ತವರೆಗೆ ಏನ್ ಆಕ್ಷನ್ ತಗೊಂಡ್ರು, ಸರ್ಕಾರ ಏನ್ ಆಕ್ಷನ್ ತಗೊಂಡ್ರು? ಅದರಲ್ಲಿ ಕೆಲವರಿಗೆ ಅವರು 4 ರೀತಿಯ ಹೇಳಿಕೆ ಕೊಟ್ಟ. ಅವನು ಒಂದು ಮಂತ್ರಿಗಳಿಗೆ ಯಾರಿಗೂ ದುಡ್ಡು ಕೊಡಕ್ ಹೋಗ್ತಿದ್ದೆ ಅಂತ ಹೇಳಿ, ಇನ್ನೊಂದು ಯಾರಿಗೋ ನ್ಯಾಯಾಧೀಶರು ಕೂಡ ತಗೊಂಡು ಹೋಗ್ತಿದ್ದೆ ಅಂತ ಹೇಳ್ದ. ಸರ್, ಈಗ ನನಗೆ ಟೈಮ್ ಮುಗಿತಾ ಇದೆ, ನಿಮ್ಗೆ ಗೊತ್ತು ನನ್ನ ಕಷ್ಟ ಏನು ಅಂತ. ಅದರಿಂದ ಇಲ್ಲಿ ಪ್ರಶ್ನೆ, ಇದು ಕಠಿಣವಾದಂತ ತನಿಖೆ ಆದ್ರೂ ಆಗ್ಲಿ ಅನ್ನೋದು ಹೇಳ್ತೀನಿ. ಆದ್ರೆ ಇವ್ರಿಗಿರ್ತಕ್ಕಂತ ಕನೆಕ್ಷನ್ ಗಳಿದೆಯಲ್ಲ, ಸರಿ, ಆ ಕನೆಕ್ಷನ್ ನಲ್ಲಿ ಇವ್ರು ಇದರಿಂದ ಸುಲಭ ಹೊರಗೆ ಬರ್ತಕ್ಕಂಥದ್ರಲ್ಲಿ ಎಕ್ಸ್ಪರ್ಟ್ ಗಳು ಇದ್ದಾರೆ ಈ ವ್ಯವಸ್ಥೆ ಒಳಗೆ. ಇದನ್ನ ಯಾವ ರೀತಿ ತನಿಖೆ ಮಾಡಬೇಕು, ಇಂಥ ವಿಷಯದಲ್ಲಿ ಕಠಿಣವಾದಂತ ಕ್ರಮ ತೆಗೆದುಕೋಬೇಕು ಅಂತಕ್ಕಂಥದ್ದು ನಾನು ಸರ್ವಸಮ್ಮತವಾಗಿ ವ್ಯಕ್ತಪಡಿಸಬೇಕು ಅಂತ. ಬಟ್ ಇಲ್ಲಿ ಪ್ರಶ್ನೆ, ಇಂಥವ್ರನ್ನ ಸುಲಭವಾಗಿ ಇವತ್ತಿನ ಈ ವ್ಯವಸ್ಥೆಗಳಲ್ಲಿ ಅಂತಿಮವಾಗಿ ಇವ್ರ ತಪ್ಪನ್ನ ಇವತ್ತು ಎತ್ತಿಡೋದು, ಶಿಕ್ಷೆ ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ ಅನ್ನೋದು. ಎಸ್ ಸರ್, ಪ್ರಾದೇಶಿಕ ಪಕ್ಷವಾಗಿ ಕರ್ನಾಟಕವನ್ನ ಲೂಟಿ ಹೊಡಿತಿರುವಂತಹ ಜನರಿಗೆ ಪಾಠ ಕಲಿಸಕ್ಕೆ, ರಾಜ್ಯದ ಜನರ ಕನಸುಗಳಿಗೆ ಒಂದಿಷ್ಟು ರೆಕ್ಕೆ ಪುಕ್ಕಗಳನ್ನು ಕೊಡಕ್ಕೆ ನೀವು ನಿಮ್ಮ ಕೈಲಾಗಿದ್ದ ಕೆಲಸ ಮುಂದುವರಿಸಿ ನೋಡೋಣ. ಲೆಟ್ ಅಸ್ ಸಿ. ಎಸ್, ಆಲ್ ರೈಟ್. ನಗದು ರಹಿತ ಸಮಾಜ ನಿರ್ಮಾಣಕ್ಕೆ ಪ್ರಧಾನಿ ಕರೆ ಕೊಟ್ಟ ಮೇಲೆ ದೇಶಾದ್ಯಂತ ಡಿಜಿಟಲ್ ವ್ಯವಹಾರ ಎಲ್ಲ ಹೆಚ್ಚಾಗ್ತಾ ಇದೆ. ಡ್ಯಾಶ್ ಎಲ್ಲ ಎಲ್ಲರಿಗೂ ಗೊತ್ತು. ಆದರೆ ಇದು ಸೇಫಾ ಅನ್ನೋ ಪ್ರಶ್ನೆ ಜನರಿಗೂ ಬರುತ್ತೆ. ನಿಮ್ಮ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ 6 ಸೆಕೆಂಡ್ನಲ್ಲಿ ಹ್ಯಾಕ್ ಆಗ್ಬಿಡ್ಬೋದು. ಹ್ಯಾಕ್ ಮಾಡೋಕ್ಕೆ ಲ್ಯಾಪ್ಟಾಪ್, ಇಂಟರ್ನೆಟ್ ಇದ್ದರೆ ಸಾಕು, ಏಕಕಾಲಕ್ಕೆ ಇವೆಲ್ಲ ಆಗೋಗ್ಬಿಡುತ್ತೆ. ಅದಾದಮೇಲೆ ಯಾರು ಕಂಡುಹಿಡಿಯೋಕ್ಕೂ ಆಗಲ್ಲ. ಹಾಗಾಗಿ ಕಷ್ಟ ಇದು ಅಂತಿದ್ದಾರೆ ಎಂಜಿನಿಯರ್ಸ್. ಎಲೆಕ್ಟ್ರಾನಿಕ್ಸ್ ಅಂತ ಇಂಜಿನಿಯರ್ ಸಂಸ್ಥೆಗಳು ಹೇಳ್ತಾ ಇರೋದು, ಇದನ್ನೆಲ್ಲ ಮಾಡಬೇಕಾದ್ರೆ ಅದಕ್ಕೆ ಕಾನೂನುಗಳು ಬೇಕಾಗುತ್ತೆ. ಕಾನೂನುಗಳು ಬರೋಕ್ಕೆ ಭಾಳ ವರ್ಷ ಆಗಬೇಕು. ಅಂಥ ಕಾನೂನುಗಳು ನಮ್ಮಲ್ಲಿ ಇಲ್ಲ ಈಗ. ಎರಡನೇದು, ಡಿಜಿಟಲ್ ಸಿಸ್ಟಮ್ ಎಲ್ಲ ಬಂದಾಗ ATMಗಳು ವೇಸ್ಟ್ ಆಗತ್ವೆ ಅಂತ. ಅದು ಆದ್ರೆ ಆಯಿತು, ವೇಸ್ಟು ದೊಡ್ಡ ಕೆಲಸ ಅಲ್ಲ. ದಯವಿಟ್ಟು ಕ್ಷಮಿಸಿ. ಭಾರತೀಯ ಜನತಾ ಪಕ್ಷ, JDS ಮತ್ತು ಕಾಂಗ್ರೆಸ್ನವ್ರ ಜೊತೆ ಮಾತನಾಡುವಂತಹ ಭರಾಟೆನಲ್ಲಿ ಒಂದು ವಿರಾಮ ನಮ್ಮ ಹತ್ರ ಬಾಕಿ ಉಳ್ಕೊಂಬಿಟ್ಟಿದೆ. ಹೋಗಲೇಬೇಕು, ಅನಿವಾರ್ಯ. ನಿಮ್ಮ ಕ್ಷಮೆಯೊಂದಿಗೆ ಅದನ್ನು ತೊಗೊಂಡ್ಬಿಡ್ತೀನಿ. ಆದರೆ ವಾಪಸ್ ಬಂದಾಗ ಮಮತಾ ಬ್ಯಾನರ್ಜಿದೊಂದು ಸರಿಯಾದ ಕತೆ ಇದೆ. ಅದಕ್ಕಿಂತ ಇಂಪಾರ್ಟೆಂಟ್ ನೈಸ್ತಿದೆ, ಅದು ನಿಮ್ಗೆ ಹಾಜರುಪಡಿಸಲೇಬೇಕು. ಮೋದಿ ಸೈಟ್ ಕೊಡ್ತಾರೆ ಅಂತ ಜನ ಕ್ಯೂ ನಿಂತಿದ್ರಂತೆ. ಆ ಕತೆ ನಾವು ಬಂದೇ ಹೇಳ್ತೀವಿ. ನಮ್ಮ ದೇಶಾದ್ಯಂತ ನೋಟು ಬವಣೆ ಮುಂದುವರೆದಿದೆ. ಬೆಂಗಳೂರಿನಲ್ಲಿ ಬಹುತೇಕ ATMಗಳು ಬಂದಾಗಿದೆ. ಆದರೂ ಅಲ್ಲೊಂದು ಇಲ್ಲೊಂದು ತರ್ಕೊಂಡಿದ್ದು ATM ಮುಂದೆ ಜನ ಮಳೆನೂ ಲೆಕ್ಕಿಸದೆ ನಿಂತಿದ್ರು. ಕೇವಲ 2,000 ರೂಪಾಯಿಗೆ ಅತ್ತ ಚಿಕ್ಕರಾಯಪ್ಪ ಹಾಗೂ ಜಯಚಂದ್ರ ಅವರು ಕೋಟಿ ಎಣಿಸ್ತಿದ್ರು. ಇನ್ನು ಬೆಳಗ್ಗೆ ATMಗಳ ಮುಂದೆ ಇದ್ದಕ್ಕಿದ್ದಂತೆ ಸೈಬರ್ ಕೆಫೆಗಳ ಮುಂದೆ ನಿಂತರು. ಕಾರಣ, ಮೋದಿ ಸೈಟ್ ಕೊಡ್ತಾರೆ ಅಂತ ಯಾರೋ ವದಂತಿಯನ್ನು ಹಬ್ಬಿಸ್ಬಿಟ್ರು. ಗ್ರಾಮೀಣ ಆವಾಸ್ ಯೋಜನೆಯಡಿ ಸೈಟ್ ಸಿಗತ್ತಂತೆ ಅಂತ KG ನಗರದಲ್ಲಿ ಸೈಬರ್ ಕೆಫೆ ಸಿಬ್ಬಂದಿ ಜನರಿಂದ 100 ರೂಪಾಯಿ ವಸೂಲಿ ಮಾಡ್ಕೊಂಡ್ರು. ಅವ್ರನ್ನ ಅರೆಸ್ಟ್ ಮಾಡಿ ಒಳಗಾಕೋದು ಪೊಲೀಸ್ನವರ ಕೆಲಸ ಅಷ್ಟೇನೇನೆ. ಅದು ಯಾರ್ದಾರೊಬ್ರು ದೂರು ತೊಗೊಳ್ಳಿ, ಅರೆಸ್ಟ್ ಮಾಡಿ ಒಳಗಾಕಿ ಅವ್ರನ್ನ. ಇನ್ನು ಬಳ್ಳಾರಿನಲ್ಲಿ ಕಿಲೋಮೀಟರ್ಗಳ ಗಟ್ಟಲೆ ಸಾಲು ಬಂದಿತ್ತು, ಸಾಲುಗಳೆಲ್ಲ ಕಾಣಿಸ್ತಿತ್ತು. ರಾತ್ರಿಯಿಂದ ಪೆಟ್ರೋಲ್ ಪಂಪ್ಗಳಲ್ಲಿ 500 ರೂಪಾಯಿ ನೋಟುಗಳನ್ನು
ತಗೊಳ್ಳಲ್ಲ, ಇವತ್ತೇ ಟೋಲ್ ಕೂಡ ಅಂತ್ಯ ಆಗತ್ತೆ. ಪಶ್ಚಿಮ ಬಂಗಾಳದ ಟೋಲ್ ಪ್ಲಾಜಾಗಳಲ್ಲಿ ಸೇನೆ ನಿಯೋಜಿಸಿರುವಂತಹ ವಿಷಯ ಇವತ್ತು ಸಂಸತ್ನಲ್ಲಿ ಕೋಲಾಹಲ ಸೃಷ್ಟಿಸಿತು. ಸೇನೆ ನಿಯೋಜನೆ ಬಗ್ಗೆ ಸ್ಪಷ್ಟನೆ ಕೋರಿ ಕಾಂಗ್ರೆಸ್ ಸೇರಿ ವಿಪಕ್ಷಗಳು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡು ಲೋಕಸಭೆಯಲ್ಲಿ ರಕ್ಷಣಾ ಸಚಿವ ಇದಕ್ಕೆ ಉತ್ತರ ನೀಡಿ, ಇದು ಸೇನೆಯ ದೈನಂದಿನ ಸಹಜ ಕಾರ್ಯ, ಆದರೆ ರಾಜಕೀಯ ಹತಾಶರಾಗಿ ಮಮತಾ ಅವರು ಇಲ್ಲಸಲ್ಲದ ಆರೋಪ ಮಾಡಬಾರದು ಅಂತಂದ್ರು. ಮಮತಾ ಬ್ಯಾನರ್ಜಿನವರು ಕಂಪ್ಲೀಟ್ಲಿ ರಾಂಗ್ ಅಂತ ಆರ್ಮಿ ಪ್ರೂವ್ ಮಾಡ್ತು. ಕಾರಣ ಅವರು ಸರ್ಕಾರಕ್ಕೆ ಈ ಮಾಹಿತಿಯನ್ನು ಕೊಟ್ಟಿದ್ರು. ಪ್ರತಿ ವರ್ಷ ನಡೆಯುವಂತಹ ಪ್ರಕ್ರಿಯೆ ದೇಶದಲ್ಲಿ 13 ರಾಜ್ಯಗಳಲ್ಲೂ 12 ರಾಜ್ಯಗಳಲ್ಲೂ ಈ ಕೆಲಸ ನಡೀತಾ ಇದೆ. ಹಾಗಾಗಿ ಇದು ಒಂದು ರೀತಿ ಜೋಕ್ ಆಗೋಯ್ತು ಬೈ ಎಂಡ್ ಆಫ್ ದ ಡೇ. ಆಲ್ರೆಡಿ ಈ ಮಧ್ಯೆ ವಿಧಾನಸಭೆಯಲ್ಲಿ ಬೆಂಗಳೂರು ಮತ್ತು ಮೈಸೂರು ನೈಸ್ ರೋಡ್ ಅವ್ಯವಹಾರ ಸದನ ಸಮಿತಿ ವರದಿ ಕೊನೆಗೂ ಮಂಡನೆಯಾಗಿದೆ. ನಿಯಮ ಉಲ್ಲಂಘನೆ ಮತ್ತು ಅನಧಿಕೃತ ವಹಿವಾಟಿನ ಬಗ್ಗೆ ಸುದೀರ್ಘ ಚರ್ಚೆ ಗಲಾಟೆ ನಡುವೆ ಸಮಿತಿ ಅಧ್ಯಕ್ಷ ಕಾನೂನು ಮಂತ್ರಿ ಟಿ.ಬಿ. ಜಯಚಂದ್ರ ವರದಿ ಮಂಡಿಸಿದರು. ಈ ವೇಳೆ ಮಾತನಾಡಿದ ಎಚ್ ಡಿ ರೇವಣ್ಣ, ಇದು 1 ಲಕ್ಷ ಕೋಟಿಗೆ ಮೀರಿದ ಹಗರಣ, ಸದನ ಸಮಿತಿ ಶಿಫಾರಸಿನಂತೆ ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿದರು. ಇನ್ನು ವಿಜಯ್ ಮಲ್ಯರಂತೆ ಅಶೋಕ್ ಕೇಣಿ ಹಾಗೂ ಅಧಿಕಾರಿಗಳು ವಿದೇಶಕ್ಕೆ ಹಾರಬಹುದು, ತಕ್ಷಣ ಹಗರಣವನ್ನು ಸಿಬಿಐಗೆ ವಹಿಸಿ ಅಂತ ಜಗದೀಶ್ ಶೆಟ್ಟರ್ ಕೇಳಿದ್ರು, ಅಥವಾ ಜಾರಿ ನಿರ್ದೇಶನಾಲಯಕ್ಕೆ ಕೊಡಿ ಅಂತ ಅಂದರು. ಆಲ್ರೆಡಿ ಈ ಸದನ ಸಮಿತಿಯ ಸದಸ್ಯರಾಗಿ ಇವತ್ತು ಸದನದಲ್ಲಿ ಒಂದಿಷ್ಟು ಈ ಕುರಿತೊಂದು ಮಾತನ್ನು ಆಡಿದ್ದಂತಹ ಶಾಸಕ SR ವಿಶ್ವನಾಥ್ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ನಮಸ್ಕಾರ. ನಮಸ್ಕಾರ. ಇಷ್ಟೆಲ್ಲ ಕಷ್ಟಪಟ್ಟು ನೀವು ವರದಿಯನ್ನೇನೋ ಸಲ್ಲಿಸಿದ್ದೀರಿ, ಮುಂದೇನು? ಈಗ ನಾವು ವರದಿಯನ್ನು ಸಲ್ಲಿಸಿ ಸದನದಲ್ಲೂ ಕೂಡ ಅದನ್ನ ಪ್ರಸ್ತಾವನೆಯನ್ನು ಮಾಡಿ ಎಲ್ಲಾ ಶಾಸಕರಿಗೂ ಮನವರಿಕೆ ರೀತಿಯಲ್ಲಿ ಹೇಳಿದ್ದೀವಿ. ಈಗ ಕ್ಯಾಬಿನೆಟ್ ಅಲ್ಲಿ ಅವರು ಡಿಸಿಷನ್ ತಗೊಬೇಕು, ಮತ್ತೆ ನಾವು ಕೊಟ್ಟಿರ್ತಕ್ಕಂಥದ್ರನ್ನೆಲ್ಲ ಕೂಡ ಪರಿಶೀಲನೆ ಮಾಡಿ ತಕ್ಷಣ ಕ್ಯಾಬಿನೆಟ್ ಅಲ್ಲಿ ಏನೇನು ಡಿಸಿಷನ್ ತಗೊಬಹುದು ಅದನ್ನ ಕ್ಯಾಬಿನೆಟ್ ತಗೋಬಹುದು. ಕ್ಯಾಬಿನೆಟ್ ಅಲ್ಲಿ ನಿಮ್ಮ ವಿರುದ್ಧವಾಗಿ ಡಿಸಿಷನ್ ತಗೊಂಡ್ರೆ ಅದು ಸದನಕ್ಕೆ ಮಾಡಿದ ಅವಮಾನವೋ? ಇಲ್ಲ, ಆ ತರದ್ದೇನಿಲ್ಲ. ಯಾಕಂದ್ರೆ ಸದನದಲ್ಲಿ ಇವತ್ತು ನಾವು ಮಂಡಿಸಿದ್ದೀವಿ, ಆ ಮಂಡಿಸಿರೋದನ್ನೆಲ್ಲ ನಾವು ಮಂಡಿಸಿರೋದೆಲ್ಲ ಸರಿ ತಪ್ಪು ಅನ್ನತಕ್ಕಂಥ ವಿಶ್ಲೇಷಣೆಯನ್ನು ಕೂಡ ಕ್ಯಾಬಿನೆಟ್ ಅಲ್ಲಿ ಮಾಡಬಹುದು. ಅವರು ನಿಮ್ಮ ವರದಿಯನ್ನ ಮಂಡನೆ ಮಾಡಲಿಕ್ಕೆ ಇಷ್ಟು ಅಟಕಾಯಿಸಿರೋರು ಇನ್ ಕ್ಯಾಬಿನೆಟ್ ಅಲ್ಲಿ ತಗೋತಾರ ತೀರ್ಮಾನ ಇದಕ್ಕೆ? ಇಲ್ಲ, ಖಂಡಿತವಾಗೂ ಕೂಡ ತಗೊಂತಾರೆ ಅಂತ ನಂಬಿಕೆ ಇದೆ. ಬಹುತೇಕ ಸದನದಲ್ಲಿ ಸರ್ವಾನುಮತದಿಂದ ಇದಕ್ಕೆ ಸದನ ಸಮಿತಿಯನ್ನು ಮಾಡೋದಕ್ಕೂ ಒಪ್ಪಿಗೆಯನ್ನು ಕೊಟ್ಟಿದ್ರು. ಮತ್ತೆ ಇದರಲ್ಲಿ ನಾವು ಎಲ್ಲಾ ಪಕ್ಷದ ಸದಸ್ಯರು ಕೂಡ 11 ಜನದಲ್ಲಿ 3 ಜನ ಆಡಳಿತ ಪಕ್ಷದ ಮಂತ್ರಿಗಳು ಇದರಲ್ಲಿ ಇದ್ರು. JDS ಕಾಂಗ್ರೆಸ್ ಎಲ್ಲರೂ ಕೂಡ ನಾವು ಬಿಜೆಪಿ ಅವರು ಸೇರಿ ಸರ್ವಾನುಮತದಿಂದ ಕೊಟ್ಟಿದ್ದೀವಿ. ಮತ್ತೆ ಸದನದಲ್ಲೂ ಕೂಡ ಬಹುತೇಕ ಎಲ್ಲರೂ ಕೂಡ ಇದು ತನಿಖೆ ಆಗ್ಬೇಕು ಅಂತ ಹೇಳಿ ಒತ್ತಾಯ ಮಾಡಿರೋದ್ರಿಂದ ಸರ್ಕಾರದ ಮುಖ್ಯಮಂತ್ರಿಗಳು ಕೂಡ ಇದ್ರ ಪರವಾಗಿದ್ದಾರೆ, ತನಿಖೆ ಆಗ್ಬೇಕು ಅಂತಕ್ಕಂಥ. ಫ್ಯಾಂಟಾಸ್ಟಿಕ್. ಮುಖ್ಯಮಂತ್ರಿ ಅದ್ರ ಪರವಾಗಿದ್ರೆ ಅವರು ಅದನ್ನ ಬೇಗ ಪ್ರಕಟ ಮಾಡಿ. ಕಾನೂನು ಸಚಿವರು ಇರಬಹುದು, ಬಹುತೇಕ ಸಚಿವರು ಕೂಡ ಇನ್ಕ್ಲೂಡಿಂಗ್ ಗೊತ್ತು. ನೀವೆಲ್ಲ ಸ್ವಲ್ಪ ಕಷ್ಟಪಟ್ಟಿದ್ದೀರಿ ಇದಕ್ಕೆ ದಾಖಲೆಗಳನ್ನು ಸಂಗ್ರಹಿಸಲಿಕ್ಕೆ ಮತ್ತು ಸತತವಾಗಿ ಸಭೆಗಳಿಗೆ ಹೋಗಿ ಬೆದರಿಕೆಗಳಿಗೆ ಬಗ್ಗದೆ ಆಮಿಷಗಳಿಗೆ ಜಗ್ಗದೆ. ಈಗ ನನಗೆ ಗೊತ್ತಿದೆ, ನನಗೆ ಸಂಗ್ರಹ ಮಾಡ್ಕೊಂಡಿದ್ದೀವಿ ಆ ಮಾಹಿತಿಗಳನ್ನ ನಮಗೆ. ಆ ಕಾರಣಕ್ಕೆ ನಿಮ್ಮ ಇಡೀ ಸದನ ಸಮಿತಿಗೆ ಒಂದು ಗೌರವ ಸೂಚಕವಾಗಿ ಇವತ್ತು ನಿಮ್ಮನ್ನ ದೂರವಾಣಿಯಲ್ಲಿ ಮಾತಾಡಿಸ್ತಿರೋದು. ಇನ್ನು ಇದೀರಲ್ಲ 4-6 ಜನಗಳಾರು ಇದಕ್ಕೆಲ್ಲ ಬಗ್ಗಿ ತೆವಳಿ ನೆಕ್ಕಿ ಪರಾರಿ ಆಗದೆ ಇರೋವಂಥವ್ರು ಅಂತ. ಆಲ್ ರೈಟ್, ಈಗ ಏನಾಗತ್ತೆ ಅನ್ಕೊಂಡಿದ್ದೀರಿ? ಏನಾದ್ರು ಶಿಕ್ಷೆ ಆಗತ್ತೋ ಅಥವಾ ಏನಾದ್ರು ಕ್ರಮ ತಗೋತಿರೋ? ಅಲ್ಲ, ಖಂಡಿತವಾಗೂ ಶಿಕ್ಷೆ ಆಗತಕ್ಕಂತ ದಾಖಲೆಗಳನ್ನೇ ಕೊಟ್ಟಿದ್ದೀವಿ. ಸುಪ್ರೀಂ ಕೋರ್ಟ್ ಆದೇಶವನ್ನ ಉಲ್ಲಂಘಿಸಿ ಮಾಡಿರ್ತಕ್ಕಂಥದನ್ನ ಇವತ್ತು ನಾವು ಸದನದಲ್ಲಿ ಮಂಡಿಸಿರ್ತಕ್ಕಂಥದ್ದು. ಏನ್ ಅವರು ಬುದ್ಧಿವಂತರಿದ್ದಾರೆ, ಅವ್ರು ಮತ್ತೆ ಕೋರ್ಟ್ಗೆ ಹೋಗ್ತಾರೆ, ಸ್ಟೇ ತರ್ತಾರೆ ಅಲ್ವೇ? ಇಲ್ಲ, ಕೋರ್ಟ್ ಅಲ್ಲಿ ಅದನ್ನು ಹೇಳಿದೀವಿ, ಕೋರ್ಟ್ಗೆ ಹೋಗ್ತಾರೆ ಅವರು 100%. ಅದು ಅಲ್ಲಿ ಸ್ಟೇ ಸಿಗದಂಗೆ ನಮ್ಮ ಅಡ್ವೊಕೇಟ್ ಜನರಲ್ ಇರ್ಬೋದು, ನಮ್ಮ ಹಿರಿಯ ವಕೀಲರನ್ನ ನೇಮಿಸಿ ಅಲ್ಲಿ ಏನು ಆಗದ ರೀತಿಯಲ್ಲಿ ನೋಡ್ಕೊಬೇಕು, ಇದು ಸರ್ಕಾರ ಜವಾಬ್ದಾರಿ ಅಂತಕ್ಕಂಥ ಮಾತನ್ನು ಕೂಡ ನಾವು ಹೇಳಿದ್ದೀವಿ. ಬಹುಶಃ ಇಷ್ಟೆಲ್ಲ ಹೇಳಿ ಮತ್ತು ನಾವು ಇನ್ನೊಂದು ಹೇಳಿದ್ವಿ, ಸದನ ಮಾರಾಟಕ್ಕಿಲ್ಲ ಅಂತಕ್ಕಂಥ ಏನು ನಮ್ಮ ಇಂದಿನ ಸ್ಪೀಕರ್ ಅವರು ಹೇಳಿದ್ರು, ಅದಕ್ಕೆ ತಪ್ಪಿದ್ರೆ ನಾವೇನಾದ್ರೂ ಸ್ವಲ್ಪ ವ್ಯತ್ಯಾಸ ಆದ್ರೆ ಅದು ಮಾರಾಟಕ್ಕೆ ಆದ್ವಿ ಅಂತೇಳಿ ಜನಕ್ಕೆ ಸಂದೇಶ ಹೋಗ್ತದೆ. ಇದಕ್ಕೆ ಯಾವ್ದು ರೀತಿಯಲ್ಲೂ ನಾವು ಬಿಡಬಾರ್ದು. ಇದು ಮತ್ತೆ ಇಡೀ ಸದನದ ವಿರುದ್ಧವಾಗಿ ಯಾವುದೋ ಒಬ್ಬ ವ್ಯಕ್ತಿ ಕಾನೂನು ಉಲ್ಲಂಘನೆ ಮಾಡಿ ಹೋಗ್ತಾನೆ, ಅವನ್ನ ತಡೆಯಕ್ ಆಗ್ಲಿಲ್ಲ ಅಂತಂದ್ರೆ ನಾವು ಇಷ್ಟು ಜನ 224 ಜನ ಶಾಸಕರು ಇಟ್ಕೊಂಡು ಇದು ನಮ್ಗೆ ಒಂಥರ ಅಗೌರವ ಆದಂಗ ಆಗ್ತದೆ. ಮತ್ತೆ ನಮ್ಮ ಶಾಸನ ಇದಕ್ಕೂ ಕೂಡ ಬೆಲೆ ಇಲ್ದಂಗ ಆಗ್ತದೆ. ಮತ್ತೆ ಅಧಿಕಾರಿಗಳು ಇದ್ರಲ್ಲಿ ಬಹಳ ಸಹಕಾರ ಕೊಡ್ಬೇಕು. ಇದರಲ್ಲಿ ಎಲ್ಲ ಬಹುತೇಕ 75% ಇದಕ್ಕೆ ನೈಸ್ಗೆ ಭ್ರಷ್ಟಾಚಾರಕ್ಕೆ ಕುಮ್ಮಕ್ ಕೊಟ್ಟಿರ್ತಕ್ಕಂಥವ್ರು ಅಧಿಕಾರಿಗಳೇ. ಆಲ್ ರೈಟ್ ವಿಶ್ವನಾಥ್, ಥ್ಯಾಂಕ್ ಯು. ನೋಡೋಣ ನಿಮ್ಮ ಪ್ರಯತ್ನಗಳು ಎಲ್ಲಿ ಫಲ ಕೊಡುತ್ತೆ ಅನ್ನೋದಕ್ಕೆ. ಎಸ್.
ಇನ್ನು ಸಚಿವ ತನ್ವೀರ್ ಸೇಠ್ ಅಶ್ಲೀಲ ವೀಕ್ಷಣೆ ಆರೋಪ ವಿಧಾನಸಭೆಯಲ್ಲಿ ಪ್ರತಿಧ್ವನಿಸಿತು. ನಿಯಮ 69ರಲ್ಲಿ ಪ್ರಸ್ತಾಪ ಮಾಡಿದ ಜಗದೀಶ್ ಶೆಟ್ಟರ್ ಸಿದ್ದರಾಮಯ್ಯ ವಿರುದ್ಧ ಅಪಹಾಸ್ಯ ಮಾಡಿದ್ರು. ಇದೇ ವೇಳೆ ನಾನೇ ನೋಡಿದ್ದ ಚಿತ್ರವನ್ನ ಸಿಎಂಗೆ ತೋರಿಸಿದ್ದೇನೆ, ಅವರು ನೋಡಿದ್ದಾರೆ ಅಂತ ತನ್ವೀರ್ ಸೇಠ್ ಸ್ಪಷ್ಟನೆ ಕೊಟ್ಟರು. ಯಾರು ಹಂಗ ಚೀಫ್ ಮಿನಿಸ್ಟರ್ ಮೇಲೂ ಕ್ರಮ ಆಗಬೇಕು ಅಂತ ಹೇಳಿಲ್ವಲ್ಲ. ಈಗ ಆಡಿದವರ ಮಾಡಿದವರ ಪಾಪ ಆಡಿದವರ ಬಾಯಿಯಲ್ಲಿ ಅಂತೇನೋ ಹೇಳ್ತಾರಲ್ಲ ಗಾದೆ, ಆ ಟೈಪ್. ಈಗ ತನ್ವೀರ್ ಶೇಟ್ ನಾನು ಇದೇ ಅಣ್ಣ ನೋಡಿರೋದು ಅಂತ ಅವ್ರಿಗೆ ತೋರಿಸಿ ಅವ್ರನ್ನೂ ಎಳ್ಕೊಂಡ್ರೆ ಒಳಕ್ಕೆ ಏನು ಮಾಡೋಣ. ರಾಯಚೂರಿನಲ್ಲಿ ನಡೆಯುತ್ತಿರುವ 82ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಬೆಳಗ್ಗೆ 9 ಗಂಟೆಗೆ ಕರ್ನಾಟಕ ಸಂಘದಿಂದ ಸಮ್ಮೇಳನಾಧ್ಯಕ್ಷ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅವರನ್ನ ಮೆರವಣಿಗೆಯಲ್ಲಿ ಕರೆದುಕೊಂಡು ಬರಲಾಯಿತು. ಈ ವೇಳೆ 3500 ಅಡಿ ಉದ್ದದ ಬಾವುಟವನ್ನು ವಿದ್ಯಾರ್ಥಿಗಳು ಕನ್ನಡ ಬಾವುಟ ಪ್ರದರ್ಶನ ಮಾಡಿದ್ರು. 38 ಕಲಾ ತಂಡಗಳು ಮೆರವಣಿಗೆಗೆ ಮೆರುಗು ಕೊಟ್ಟವು. ಮಧ್ಯಾಹ್ನ 1:30ಕ್ಕೆ ಮುಖ್ಯಮಂತ್ರಿಗಳು ಸಮ್ಮೇಳನವನ್ನು ಉದ್ಘಾಟಿಸಿದರು. ಕನ್ನಡ ಭಾಷಾ ಮಾಧ್ಯಮ ಗಡಿನಾಡಿನ ಸಮಸ್ಯೆಗಳಿಗೆ ಪರಿಹಾರದ ಬಗ್ಗೆ ಮುಖ್ಯಮಂತ್ರಿಗಳು ಬರಗೂರು ರಾಮಚಂದ್ರಪ್ಪ, ಕಸಾಪ ಅಧ್ಯಕ್ಷ ಮನು ಬಳಿಗಾರ್ ಮಾತನಾಡಿದರು. ಊಟದ ವಿಚಾರವಾಗಿ ಅಲ್ಪ ಸ್ವಲ್ಪ ಗೊಂದಲ ಆಯಿತು, ದಟ್ಸ್ ಓಕೆ. ಇಲ್ಲಿಗೆ ಇವತ್ತಿನ ಬಿಗ್ ಬುಲೆಟಿನ್ ಮುಗಿಸ್ತಾ ಇದ್ದೀವಿ. ನಾವು ಹೋಗ್ಬಿಟ್ಟು ಬರ್ತೀವಿ. ನಮಸ್ಕಾರ, ಗುಡ್ ನೈಟ್, ಶುಭರಾತ್ರಿ. ಓಕೆ, ನವೆಂಬರ್ 8ರಂದು ನೋಟು ನಿಷೇಧ ಬಳಿಕ ಪ್ರಧಾನಿ ಮೋದಿ ಈಗ ಬಂಗಾರದ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದಾರೆ. ನೋಟು ನಿಷೇಧ ಆದ ದಿನದಂದೇ ಚಿನ್ನಾಭರಣವನ್ನ ಖರೀದಿಸಿ ಕಪ್ಪು ಹಣವನ್ನ ಬಿಳಿ ಮಾಡಿಕೊಂಡಿರುವ ವರದಿಗಳು ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಚಿನ್ನದ ಮೇಲೆ ಹೂಡಿಕೆ ಮಾಡಿರುವ ಕಾಳ ಧನಿಕರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಹಾಗಾದ್ರೆ ಚಿನ್ನದ ಮೇಲೆ ಯಾರಿಗೆ ಎಷ್ಟು ಮಿತಿಯನ್ನ ಇದೆ ಅಂತ ನೋಡೋಣ. ಜನ್ಧನ್ ಖಾತೆದಾರರ ಮೇಲೆ ಐಟಿ ಕೆಂಗಣ್ಣು ಬೀರಿದೆ.